ಏನ ಸರ್ ಕರೆಯತಾರ ಬರ್ರಿ. ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ನಮ್ಮ ಕ್ಷೇತ್ರದ ಎಮ್ ಎಲ್ ಎ ಆಗಿರುವಂತಹ ಅರ್ಜುನ್ ಕದಂ ಸರ್ ಅವರು ನಮ್ಮ ಜೊತೆ ಇದ್ದಾರೆ. ಮೊನ್ನೆ ಒಂದು ಘಟನೆ ಆಯ್ತು ಸರ್. ಒಬ್ಬ ಕುಡಕ ವ್ಯಕ್ತಿ ಮತ್ತು ಒಬ್ಬ ಮಾನಸಿಕ ಅಸ್ವಸ್ಥ ವ್ಯಕ್ತಿ ಇಬ್ರು ಕೂಡ ಡೆತ್ ಆದ್ರು, ಮರಣ ಹೊಂದಿದ್ರು. ಸೊ ಈ ಒಂದು ಘಟನೆ ಬಗ್ಗೆ ನೀವು ಏನು ಹೇಳಕ್ ಇಷ್ಟಪಡ್ತೀರಾ? ಆವತ್ತಿನ ದಿನ ನಡೆದ ಘಟನೆಯನ್ನು ಕೇಳಿ ಮನಸ್ಸಿಗೆ ತುಂಬಾ ನೋವುಂಟಾಯಿತು. ಆ ಮೃತಪಟ್ಟ ವ್ಯಕ್ತಿಗಳು ಇನ್ನೂ ಬಾಳಿ ಬದುಕಬೇಕಾದವರು ಮತ್ತು ಆ ಕುಡುಕನಿಗೆ ಕುಟುಂಬ ಐತಿ ಮತ್ತು ಮಕ್ಕಳದಾವು ಎಂಬುದನ್ನು ಕೇಳಿ ಮನಸ್ಸಿಗೆ ತುಂಬ ಬೇಸರ ಉಂಟಾಯಿತು. ಈ ದುರ್ಘಟನೆ ನಡಿಬಾರ್ದಿತ್ತು, ನಡೀತು. ಸರ್, ಇಂತಹ ಸಮಸ್ಯೆಗಳಿಗೆ ನಿಮ್ಮ ಸರ್ಕಾರದಿಂದ ನಮ್ಮ ಸಾರ್ವಜನಿಕರಿಗೆ ಶಾಶ್ವತ ಪರಿಹಾರ ಕೊಡ್ಬೋದಾ? ನೋಡ್ರಿ, ಒಂದು ಸಮಸ್ಯೆ ಐತಿ ಅಂದ್ರೆ ಅದಕ್ಕೆ ಪರಿಹಾರ ಇದ್ದೇ ಇರ್ತೈತಿ. ಆತ್ಮಹತ್ಯೆ ಅಂತ ನಿರ್ಧಾರಗಳು ಸಮಂಜಸ ಅಲ್ಲ. ಒಬ್ಬ ವ್ಯಕ್ತಿ ಕಡೆಯಿಂದ ಬಗೆಹರಿದ ವಿಷಯ ಮತ್ತೊಬ್ಬ ವ್ಯಕ್ತಿ ಕಡೆಯಿಂದ ಚರ್ಚಿಸಿ ಬಗೆಹರಿಸ್ಕೊಳ್ಬೋದು. ಎಲ್ಲದಕ್ಕೂ ಆತ್ಮಹತ್ಯೆ ಅಂತ ನಿರ್ಧಾರಗಳು ಯುವಕರು ಕೈಗೊಳ್ಳಬಾರ್ದು. ಸರ್, ಈಗ ಮೃತ ಕುಡುಕನ ಕುಟುಂಬ ತುಂಬಾ ಸಮಸ್ಯೆಯಲ್ಲಿತ್ತು ಅಂತ ಅನಿಸ್ತಾ ಇದೆ. ಅದಕ್ಕೆ ನಿಮ್ಮಿಂದ ಆ ಕುಟುಂಬಕ್ಕೆ ಏನಾದರೂ ಪರಿಹಾರ ಸಿಗ್ಬೋದಾ? ಖಂಡಿತವಾಗ್ಲೂ ಸಿಗ್ತೈತಿ. ಈ ಇಬ್ಬರು ಕುಟುಂಬಕ್ಕೆ ತಲಾ 2 ಲಕ್ಷ ರೂಪಾಯಿ ಕೊಡುವಂಥ ಕಾರ್ಯವನ್ನು ಮಾಡ್ತೀವಿ. ಮತ್ತು ಮೃತಪಟ್ಟ ಕುಡುಕನ ಹೆಂಡತಿ ಆಸ್ಪತ್ರೆ ವೆಚ್ಚನೂ ಸಹ ಭರಿಸುವಂಥ ಕೆಲಸ ಮಾಡ್ತೀವಿ. ಮತ್ತು ಆ ಇಬ್ಬರು ಮಕ್ಕಳ ಶಿಕ್ಷಣದ ವ್ಯವಸ್ಥೆನೂ ನಾವು ಪೂರ್ಣಗೊಳ್ಳಲು ಸಹಾಯ ಮಾಡ್ತೀವಿ, ಜವಾಬ್ದಾರಿ ತಗೋತೀವಿ ಅಂತ ಈ ಸಮಯದಲ್ಲಿ ನಾವು ಹೇಳ್ಬೋದು. ಸರ್, ಈಗ ಕುಡುಕ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿದ್ರ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಾ? ಕುಡುಕ ರೆಕಾರ್ಡ್ ಮಾಡಿದ್ದು ಒಂದು ರೀತಿಯಲ್ಲಿ ಒಳ್ಳೆಯದಾಯಿತು. ಈ ವಿಷಯ ನಮ್ಮ ಸರ್ಕಾರದ ಗಮನದಲ್ಲಿ ತರ್ತೀವಿ. ಸರ್ಕಾರಿ ಶಿಕ್ಷಣ ಕ್ಷೇತ್ರದಲ್ಲಿ ಇನ್ನೂ ಒಳ್ಳೆಯ ಗುಣಮಟ್ಟ ಬರಬೇಕು. ಒಳ್ಳೆಯ ಗುಣಮಟ್ಟ ತರಲು ನಮ್ಮ ಸರ್ಕಾರದಿಂದ ಚರ್ಚಿಸ್ತೀವಿ. ಇನ್ನು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇನ್ನೂ ಸಲಕರಣೆಗಳು ಬೇಕು. ಅವು ನಮ್ಮ ಸರ್ಕಾರ ಕಡೆಯಿಂದ ಪೂರೈಸಲು ಪ್ರಯತ್ನಿಸ್ತೀವಿ. ಒಳ್ಳೆಯ ಗುಣಮಟ್ಟದ ಸಲಕರಣೆಗಳು ತಂದು ರೋಗಿಗಳಿಗೆ, ನಮ್ಮ ಜನತೆಗೆ ಒಳ್ಳೆಯ ಗುಣಮಟ್ಟವಾದ ಆರೋಗ್ಯ ಒದಗಿಸಲು ಪ್ರಯತ್ನಿಸ್ತೀವಿ. ಸರ್, ಕೊನೆಯದಾಗಿ ಈ ಒಂದು ವಿಷಯದ ಬಗ್ಗೆ ಯುವಕರಿಗೆ ಏನು ಸಂದೇಶ ಕೊಡಕ್ಕೆ ಇಷ್ಟಪಡ್ತೀರಾ? ನಮ್ಮ ದೇಶ ಬೆಳಿಬೇಕಾದ್ರೆ ಯುವಕರ ಪಾತ್ರ ಮಹತ್ವವಾದದ್ದು. ಚಿಕ್ಕ ಪುಟ್ಟ ವಿಷಯಗಳಿಗೆ ಮನಸ್ತಾಪ ಮಾಡಿಕೊಂಡು ಆತ್ಮಹತ್ಯೆ ಮಾಡ್ಕೋಬಾರ್ದು. ನಿಮ್ಮ ಸಮಸ್ಯೆಗೆ ನಾ ಇರ್ತೀನಿ. ನಮ್ಮ ಸರ್ಕಾರ ಯಾವತ್ತೂ ನಿಮ್ಮ ಹಿಂದೆ ಇರುತ್ತೆ. ಹೀಗಾಗಿ ಆತ್ಮಹತ್ಯೆ ಅಂತ ನಿರ್ಧಾರ ಯಾರು ಕೈಗೋಬೇಡ್ರಿ. ಓಕೆ ಸರ್, ಇಷ್ಟು ಹೊತ್ತಿನವರೆಗೂ ನಿಮ್ಮ ಸಮಯ ನಮ್ಗೆ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ಇವತ್ತಿನ ಎಮ್ ಎಲ್ ಎ ಅವರ ಮಾತಾಗಿತ್ತು. ಕ್ಯಾಮರಾಮನ್ ವಿಠಲ್ ಅವ್ರ ಜೊತೆ ನಾನು ರಾಜು, RSP ಬಿಗ್ ಟಿವಿ ನ್ಯೂಸ್, ಅಥಣಿ.